ಇವತ್ತು ನನಗೆ ಸ್ಯಾರಿ ಡ್ರೇಪಿಂಗ್ಗೆ 3 ಸ್ಯಾರಿನ ಐರನಿಂಗ್ ಬಾಕ್ಸ್ ಫೋಲ್ಡಿಂಗ್ಗೆ ಬಂದಿತ್ತು. ಅದಕ್ಕೆ ನಾನು ಸ್ಯಾರಿ ಪ್ಲೇಟಿಂಗ್ ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಯಾರಿ ಬಂದು ನಮ್ಮ ಬಾಡಿ ಮೆಜರ್ಮೆಂಟ್ ಪ್ರಕಾರ ನಾವು ಪ್ಲೇಟಿಂಗ್ನ ಇಟ್ಕೋಬೇಕಾಗುತ್ತೆ. ಸೆರಗು ಪ್ಲೇಟ್ನೆಲ್ಲ ನೀಟಾಗಿ ಇಟ್ಕೊಂಡು ಒಂದು ಸತಿ ನೋಡಿಕೊಂಡು ಐರನ್ನ ಮಾಡ್ಕೊಳ್ಳಿ. ನಿಮ್ಮ ಹೈಟ್ ಯಾವ ಹೈಟ್ ಇರುತ್ತೋ ಆ ಹೈಟಿಗೆ ನೀವು ಐರನ್ನ ಮಾಡ್ಕೋಬೋದು. ನೋಡ್ಕೊಂಡು ನೀವು ಸೀರೆನೆಲ್ಲ ನೀಟಾಗಿ ಐರನ್ನ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ಪ್ಲೇಟ್ಸ್ ಹಾಗೆ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ನೀವು ಪಿನ್ಸ್ನ ಹಾಕ್ಕೊಂಡು ಐರನ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಿಮ್ಮ ಹೈಟ್ ಯಾವ ಥರ ಇದೆಯೋ ನೋಡಿಕೊಂಡು 3 ಹತ್ರ ಪಿನ್ ಹಾಕ್ಕೊಂಡು ನೀಟಾಗಿ ಈ ಥರ ಎಲ್ಲ ಒಳಗಡೆ ಎಲ್ಲ ಪ್ಲೇಟ್ಸ್ ಎಲ್ಲ ಹಾಗೆ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಎಲ್ಲ ನೀಟಾಗಿ ಇಟ್ಕೊಂಡು ಅರೇಂಜ್ ಮಾಡಿಕೊಂಡು ಪಿನ್ನ ಹಾಕ್ಕೊಳ್ಳಿ. ನಿಮಗೆ ಸ್ಟೀಮ್ ಐರನ್ ಬಾಕ್ಸ್ ಅಂತಲೇ ಏನಿಲ್ಲ, ನಿಮ್ಮಲ್ಲಿ ಯಾವುದೇ ಐರನ್ ಬಾಕ್ಸ್ ಇದ್ರೇನು ಪರವಾಗಿಲ್ಲ, ಅದೇ ಐರನ್ ಬಾಕ್ಸಲ್ಲಿ ನೀವು ಐರನ್ನ ಮಾಡ್ಕೋಬೋದು. ಫ್ರಂಟ್ ಬರುವ ಪ್ಲೇಟ್ಸು ಅಷ್ಟೇ, ನಿಮ್ಮ ಬಾಡಿ ಸೈಜ್ ಯಾವ ಥರ ಇದ್ದರೆ ಆ ಥರ ನೀವು ಸೈಜ್ ವೇರಿಯೇಷನ್ ಆಗುತ್ತೆ, ಅದನ್ನು ನೋಡಿಕೊಂಡು ನೀವು ಪ್ಲೇಟಿಂಗ್ನ ಮಾಡ್ಬೋದು. ನೋಡಿ ಎಲ್ಲ ಸೈಜ್ಗೂ ಒಂದೇ ಥರ ಬರಲ್ಲ, ಅದನ್ನೆಲ್ಲ ನೋಡಿಕೊಂಡು ನಾನು ಐರನ್ನ ಮಾಡಿ ಮುಗಿಸ್ದೆ. ನೆಕ್ಸ್ಟ್ ಬಂದು ಸೆಂಟರ್ ಪ್ಲೇಟ್ನ ಎಲ್ಲ ಇಟ್ಕೊಂಡು ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ ಹಾಕ್ಕೊಂಡು ಒಂದ್ರ ಮೇಲೊಂದು ನೀಟಾಗಿ ಜೋಡಿಸಿ ಅಲ್ಲಿ ಪಿನ್ ಹಾಕ್ಕೊಂಡು ಪಿನ್ಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ಅರೇಂಜ್ ಮಾಡಿಕೊಂಡು ನೀವು ಐರನ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ವಿಡಿಯೋ ಲಾಂಗ್ ವಿಡಿಯೋ ಆಗಿಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದರೂ ಆನ್ಲೈನ್ ಸರ್ವಿಸಸ್ ಬೇಕಿದ್ರೆ ನನಗೆ DM ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುಮ. ಥ್ಯಾಂಕ್ ಯು.